ದೃಢತೆಯೇ ಮುಖ್ಯ. ದೃಢತೆಯಿಂದ ಪ್ರತಿಯೊಂದು ಕಾರ್ಯ ಮಾಡುತ್ತಾ ಸಾಹಸವನ್ನು ಜೊತೆಗಿಟ್ಟುಕೊಂಡರೆ ಯಶಸ್ಸು ಅಧಿಕವಾಗಿ ಬರುತ್ತದೆ. ಆದ್ದರಿಂದ ನಾವು ಮಿತವಾಗಿ ಮಾತನಾಡಬೇಕು. ಬಸವಣ್ಣರ ವಚನದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ತಲೆಹಕ್ಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಧನವಂತರಾಗಲು ಒಂದೊಂದು ಪೈಸೆ ಸಂಗ್ರಹಿಸಬೇಕಾಗುತ್ತದೆ. ಗುಣವಂತರಾಗಲು ಒಂದೊಂದು ಕ್ಷಣದ ಸದುಪಯೋಗ. ನಾವು ಮಾಡಿದಂತಹ ಕರ್ಮ ಇಲ್ಲಿಗೆ ಮುಗಿಯೋದಿಲ್ಲ. ನಾವು ಪುನಃ ಜನ್ಮವನ್ನು ಎತ್ತಿದಾಗ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದನ್ನು ಅನುಭವಿಸ್ತೀವಿ, ಕೆಟ್ಟ ಕರ್ಮವನ್ನ ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತೀವಿ. ಆದ್ರಿಂದ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮದಲ್ಲೂ ಸಹ ಹೆಜ್ಜೆಗೂ ಕೂಡ ಯೋಚನೆ ಮಾಡಿ ಸತ್ಕರ್ಮವನ್ನೇ ಮಾಡಬೇಕು ಅಂತ ಇದರ ಸಾರ. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು. ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ನಿನ್ನದೇ. ನೋಡ್ರಿ, ಪರಮಾತ್ಮನೇ ಸಿಕ್ಕ ಮೇಲೆ ನಮಗೆ ಬೇರೆ ಏನು ಬೇಡ. ಪರಮಾತ್ಮನ ಹತ್ರ ಕೇಳ್ತೀವಿ, ಅದು ಬೇಕು ಇದು ಬೇಕು ಅಂತೇಳಿ. ಪರಮಾತ್ಮನೇ ನಮ್ಮನ್ನು ನಾವು ಮೊದಲು ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಇಲ್ಲ ಅಂದ್ರೆ ನಾವು ಮಾಡಿದಂತಹ ತಪ್ಪು ನಮಗೆ ಅರಿವಿಗೆ ಬರಲ್ಲ. ತಪ್ಪನ್ನ ಮಾಡ್ತಾನೆ ಹೋಗ್ತೀವಿ. ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ನಾವು ಅನುಭವಾಚಾರದ ಪುಸ್ತಕದಲ್ಲಿ ನಾವು ಮಾಡಿದಂತಹ ಪ್ರತಿಯೊಂದು ಒಳ್ಳೆ ಕರ್ಮ ಮತ್ತು ಕೆಟ್ಟ ಕರ್ಮದ ರೆಕಾರ್ಡು ಕೆಲವು ದಿನ ಇದ್ದು ಹೋಗಲು ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ. ನಾವು ಈ ಭೂಮಿಗೆ ಕೆಲವು ದಿನಗಳು ಇದ್ದು ಹೋಗಲು ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ. ಸರ್ ನಮಸ್ಕಾರ, ಆರಾಮಿದ್ದೀರಾ ಸರ್? ಅಯ್ಯೋದು ಯಾವಾಗ ಅಂತ ಗೊತ್ತಿಲ್ಲ. ಯಾರು ಯಾವಾಗ ಬೇಕಾದ್ರೂ ಈ ದೇಹವನ್ನ ತ್ಯಜಿಸಿ ಹೋಗಬಹುದು. ಆದ್ರಿಂದ ಇರುವಷ್ಟು ದಿನ ಎಲ್ಲರಿಗೂ ಯಾವಾಗಲಾದರೂ ಯಾವುದೇ ತೊಂದರೆಯಾದಾಗ ಭಗವಂತನು ಈ ಕಷ್ಟ ಕೊಳ್ಳಬಲ್ಲೆವು ಮತ್ತು ಈ ಕಷ್ಟವನ್ನು ನೋಡಿ ಎಂದೂ ಗಾಬರಿಯಾಗುವುದಿಲ್ಲ. ಆದ್ರೂ ಕೂಡ ಬಿಗ್ಗೋದು ಬೇಡ, ಕೆಟ್ಟದಾದ್ರೂ ಕೂಡ ಕುಗ್ಗೋದು ಬೇಡ. ಏನೇ ಬರಲಿ ಧೈರ್ಯವಾಗಿ ಎದುರಿಸಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಚಿಂತೆಗಳು ಇದ್ದೇ ಇರುತ್ತೆ. ಅವನ್ನ ನಾವು ಹುಚ್ಚಾಸ್ಪತ್ರೆ ಸೇರ್ಕೊಳ್ಬೇಕಾಗತ್ತೆ. ಆದ್ರಿಂದ ಅವನ್ನ ಹಾಗಾಡಿ ತಲೆಯಲ್ಲಿ ಮೂಡ್ ಕಟ್ಕೊಳಕ್ ಬಿಡಬಾರ್ದು. ನೀರು ಜೀವಾಮೃತ, ಜಗತ್ತಿನ ಎಲ್ಲವೂ ಅಷ್ಟು ನಾವು ಹೈ ಜಂಪ್ ಮಾಡಲು ಸಾಧ್ಯವಾಗುತ್ತದೆ. ಅಂದ್ರೆ ಈ ಸಮಸ್ಯೆಗಳಿಗೆ ಎದುರಿಗೆ ಹೋಗಬಾರ್ದು. ಸಮಸ್ಯೆಗಳು ನಮ್ಮನ್ನು ಇರ್ಲಿ. ಗೊತ್ತೇ ನಾಗರಾಜ ಅಣ್ಣವರಿಂದ ಒಂದು ಹಾಡು. ಕಾರ್ಯಕ್ರಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ಹಾಗೂ ಅಂಚೆ ಇಲಾಖೆಯ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಗುಂಡಾ ಭಗವಂತನ ಹಾಡನ್ನು ಕೇಳುತ್ತಾ ನೆನಪು ಮಾಡೋಣ.